ಕನ್ನಡ ಚಿತ್ರರಂಗದಲ್ಲಿ ಬಹಳ ನಿರೀಕ್ಷೆ ಹುಟ್ಟುಹಾಕಿದ್ದಂಥ ಸಿನಿಮಾ ಭೀಮ. ಸಿನಿಮಾ ಕೊನೆಗೂ ತೆರೆ ಕಂಡಿದೆ. ಸ್ವತಃ ದುನಿಯಾ ವಿಜಯ್ ರವರು ಚಿತ್ರಕ್ಕೆ ನಿರ್ದೇಶನ ಮಾಡಿ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಹಾಗೆ ಮತ್ತೆ ನಟನೆ ಕೂಡ ಮಾಡಿದ್ದಾರೆ. ಸ್ವತಃ ದುನಿಯಾ ವಿಜಯ್ ರವರು ಈ ಹಿಂದೆ ಸಲಗ ಚಿತ್ರವನ್ನು ನಿರ್ದೇಶನ ಮಾಡಿ ನಟನೆ ಮಾಡಿ ಗೆದ್ದಿದ್ದರು. ಹಾಗಾಗಿ ಸಹಜವಾಗಿಯೇ ಭೀಮಾ ಕೂಡ ಕುತೂಹಲ ಮೂಡಿಸಿತ್ತು. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಎಂಟ್ರಿ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ, ಏಕೆಂದರೆ ಭೀಮಾ ಸಿನಿಮಾವನ್ನು ನಾನು ಲೇಟಾಗಿ ನೋಡಿದ್ದರಿಂದ ರಿವ್ಯೂ ಕೂಡ ತುಂಬ ಲೇಟಾಗಿ ಬಂದಿದೆ. ದಯವಿಟ್ಟು ಕ್ಷಮೆ ಇರಲಿ. ಲೋಕಲ್ ಕಂಟೆಂಟ್ಗೆ ಇನ್ನೂ ಆಯಸ್ಸು ಇದೆ ಎಂದು ಕೆಲವು ಚಿತ್ರಗಳು ಮಾತ್ರ ಆಗಾಗ ಸಾಬೀತು ಮಾಡುತ್ತಿರುತ್ತವೆ. ಬೆಂಗಳೂರಿನ ಗಲ್ಲಿ ಗಲ್ಲಿ ಕಿರಿಕು, ಅಂಡರ್ವರ್ಲ್ಡ್, ರೌಡಿಸಮ್, ಗನ್ನು, ಲಾಂಗು ಇನ್ನು ಕನ್ನಡ ಚಿತ್ರಗಳಿಗೆ ಸರಕಾಗುತ್ತಲೇ ಬರುತ್ತಿದೆ. ಅದನ್ನು ಗಟ್ಟಿಯಾಗಿ ಕಟ್ಟಿಕೊಡುವಷ್ಟು ದಿನ ಅದು ಹಳದಾಗಿಲ್ಲ ಎಂದು ಕೂಡ ಹೇಳಬಹುದು. ನಮ್ಮ ಕನ್ನಡದಲ್ಲಿ ಪ್ರೇಮ್, PN ಸತ್ಯ ಬಳಿಕ ಸೂರಿರವರು ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳುತ್ತಾ ಬಂದಿದ್ದರು. ಆದರೆ ಇದೀಗ ವಿಜಯ್ ರವರು ಅದನ್ನು ಮುಂದುವರಿಸಿದ್ದಾರೆ ಅಂತ ಹೇಳಬಹುದು. ಭೀಮಾ ಸಿನಿಮಾದಲ್ಲಿ JC ರಸ್ತೆ ಪಕ್ಕ ಗ್ಯಾರೇಜ್ ಒಂದರ ಸುತ್ತಮುತ್ತ ನಡೆಯುವಂಥ ಕಥೆಯಾಗಿದೆ. ಮೆಕ್ಯಾನಿಕ್ ಜಾವ ರಾಮಣ್ಣ ಅಂದರೆ ಅಚ್ಯುತ್ ಕುಮಾರ್ ರವರು ಈ ಪಾತ್ರದಲ್ಲಿ ನಟಿಸಿದ್ದಾರೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಡ್ರ್ಯಾಗನ್ ಮಂಜ ಅಂದರೆ ಮಂಜೂರವರು ಈ ಪಾತ್ರವನ್ನು ಮಾಡಿದ್ದಾರೆ. ಗಾಂಜಾ ಸಪ್ಲೈಯರ್ ಆಗಿ ಇಡೀ ಏರಿಯಾ ಹುಡುಗರನ್ನು ನಶೆಯಲ್ಲಿ ತೇಲಿಸುತ್ತಿರುತ್ತಾನೆ. ಅದೇ ನಶೆಯಲ್ಲಿ ಮುಳುಗಿ ರಾಮಣ್ಣನವನ ಮಗ ಕೂಡ ಸಾಯುತ್ತಾನೆ. ಆಗ ಗ್ಯಾರೇಜಿಂದ ಮಂಜೂರವರು ದೂರವಾಗುತ್ತಾರೆ. ಅದೇ ಗ್ಯಾರೇಜ್ಗೆ ಅನಾಥ ಹುಡುಗ ಭೀಮಾ ಅಂದರೆ ನಮ್ಮ ದುನಿಯಾ ವಿಜಯ್ ರವರು ಬಂದು ಸೇರಿಕೊಳ್ಳುತ್ತಾರೆ. ಆದರೆ ರಾಮಣ್ಣನ ಗ್ಯಾರೇಜ್ನಿಂದ ಗಾಂಜಾ ದಂಧೆ ಕಾರಣಕ್ಕೆ ಕೆಟ್ಟ ಹೆಸರು ಪಡೆದುಕೊಂಡಿರುತ್ತದೆ. ಆ ಕೆಟ್ಟ ಹೆಸರನ್ನು ಅಳಿಸಲು ಭೀಮಾ ಪಣ ತೊಡುತ್ತಾನೆ. ಈ ಹಾದಿಯಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ನೀವು ಸಿನಿಮಾ ಮಂದಿರದಲ್ಲಿಯೇ ಹೋಗಿ ನೋಡಬೇಕು. ಭೀಮಾ ಸಿನಿಮಾ ಹೇಗಿದೆ ಅಂದರೆ, ಇವತ್ತಿನ ಅಂಡರ್ವರ್ಲ್ಡ್, ಡ್ರಗ್ಸ್ ದಂಧೆ, ಅದರಿಂದ ಬಲಿಯಾಗುತ್ತಿರುವಂಥ ಯುವ ಜನತೆ, ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಎನ್ನುವ ಸಂದೇಶದೊಂದಿಗೆ ಭೀಮಾ ಸಿನಿಮಾ ಕತೆ ಸಾಗುತ್ತದೆ ಅಂತ ಹೇಳಬಹುದು. ಹಾಗೆ ಹಿಂದೆ ಸಲಗ ಸಿನಿಮಾ ಮಾಡಿ ಗೆದ್ದಿದ್ದಂಥ ದುನಿಯಾ ವಿಜಯ್ ರವರು ಈ ಬಾರಿ ಮತ್ತಷ್ಟು ಲೋಕಲ್ ಕತೆ ಹೇಳುವ ಸಾಹಸ ಮಾಡಿದ್ದಾರೆ ಅಂತಲೂ ಹೇಳಬಹುದು. ಈ ಪ್ರಯತ್ನದಲ್ಲಿ ಅಂತೂ ಇಂತೂ ನಮ್ಮ ದುನಿಯಾ ವಿಜಯ್ ರವರು ಗೆದ್ದಿದ್ದಾರೆ ಅಂತ ಹೇಳಬಹುದು. ಹಾಗೆ ಸಿನಿಮಾದ ಕಲಾವಿದರ ಅಭಿನಯದ ಕಡೆ ನೋಡುವುದಾದರೆ, ನಟನೆಯ ವಿಚಾರಕ್ಕೆ ಬಂದರೆ ವಿಜಯ್ ರವರು ಎಂದಿನಂತೆಯೇ ತಮ್ಮ ನಟನೆಯನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಹಾಗೆ ನಿರ್ದೇಶನ ಹಾಗೂ ನಟನೆ ಎರಡನ್ನೂ ನಿಭಾಯಿಸುವಲ್ಲಿ ಅಲ್ಲಲ್ಲಿ ಕೊಂಚ ಡಲ್ಲಾಗಿದ್ದರೂ ಸಹ ಗೊತ್ತಾಗುತ್ತಿದೆ. ಇನ್ನುಳಿದಂತೆ ತಮ್ಮ ಹುರಿಗಟ್ಟಿದ ದೇಹ ಪ್ರದರ್ಶನಕ್ಕೂ ಸನ್ನಿವೇಶವನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ನಮ್ಮ ರಂಗಭೂಮಿ ಪ್ರತಿಭೆ ಅಶ್ವಿನಿಯವರವರು ನಾಯಕಿಯಾಗಿ ಕ್ಯಾಮರಾಗೆ ಇನ್ನೂ ಹೊಂದಿಕೊಳ್ಳಬೇಕಿತ್ತು ಎಂದು ಅನಿಸುತ್ತದೆ. ಹಾಗೆ ನಮ್ಮ ಮನದಲ್ಲಿ ಉಳಿಯುವಂಥ ಒಂದು ಖಡಕ್ ಪಾತ್ರ ಅಂದರೆ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿರುವಂಥ ಗಿರಿಜಾ ಪಾತ್ರಕ್ಕೆ ಪ್ರಿಯಾ ಶೆಟ್ಟಮರ್ಷನ್ ರವರು ಹೆಚ್ಚು ಅಬ್ಬರಿಸಿದ್ದಾರೆ ಅಂತ ಹೇಳಬಹುದು. ಕೊನೆಯ ಮಾತಿನಲ್ಲಿ ಹೇಳುವುದೇನೆಂದರೆ, ಒಂದೊಳ್ಳೆ ಸಂದೇಶವನ್ನು ಹೊತ್ತು ಭೀಮಾ ಬಂದಿದ್ದಾರೆ ಎಂದರೆ ನಿಜ. ಆದರೆ ಪಕ್ಕ ಲೋಕಲ್ ಮಾಸ್ ಇಷ್ಟಪಡುವವರಿಗೆ ಮಾತ್ರ ಭೀಮಾ ಸಿನಿಮಾದ ಲಾಂಗ್ ಯುದ್ಧ ಇಷ್ಟವಾಗುತ್ತದೆ. ಆದರೆ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಯೋಚನೆ ಕೂಡ ಮಾಡುತ್ತಾರೆ. ಆದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಸಿನಿಮಾ ಅತ್ಯುತ್ತಮವಾಗುವುದಿಲ್ಲ ಅಂದರೂ ಸಹ ಇವತ್ತಿನ ದಿನದಲ್ಲಿ ಯುವ ಪೀಳಿಗೆ ಯಾವ ರೀತಿ ದಾರಿ ತಪ್ಪುತ್ತಿದೆ, ಯಾವ ರೀತಿ ಏನೆಲ್ಲ ಆಗುತ್ತಿದೆ ಎಂಬುದರ ಬಗ್ಗೆ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಹಾಗೆ ಭೀಮಾ ಸಿನಿಮಾ ಹೇಗಿತ್ತು ಎಂದು ಕಾಮೆಂಟ್ ಮಾಡಿ ತಿಳಿಸಿ.